ಪೌರಾಣಿಕ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಂತಹ ಹಿಂಟ್ ಕೊಡ್ತೀರಾ? ಆ್ಯಂಡ್ ಇನ್ನೊಂದು ಕ್ವಶನ್ ಏನಂತಂದರೆ, ಬಿಗ್ ಬಾಸ್ ಸ್ವಲ್ಪ ದಿನಗಳ ಕಾಲ ಮುಂದೆ ಲೈಕ್ ಪೋಸ್ಟ್ಪೋನ್ ಆಗಿದೆ ಅನ್ನುವಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತು. ಸೊ ಅಭಿಮಾನಿಗಳಿಗೆ ನಿಮ್ಮ ಸಿನಿಮಾವನ್ನು ಕೊಡೋದಕ್ಕೋಸ್ಕರ ಏನಾದರೂ ಪೋಸ್ಟ್ಪೋನ್ ಮಾಡಿ ಮಾತುಕತೆ ಮಾಡ್ಕೊಂಡಿದ್ದೀರಾ ಅಂತ? ಪೌರಾಣಿಕ ಪಾತ್ರದಲ್ಲಿ ಬಿಗ್ ಬಾಸ್ ಅಂತ ಕಾಣಿಸ್ತಾರೆ. ಅಲ್ಲ, ಎರಡು ಕ್ವಶನ್ ಕೇಳಿದೆ ನಾನು. ಅಂದರೆ ಈ ಹುಟ್ಟು ಹೋಗೋಕ್ಕೆ ಅಭಿಮಾನಿಗಳಿಗೆ ಪೌರಾಣಿಕ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಂತಹ ಯಾವುದಾದ್ರೂ ಒಂದು ಸಿನಿಮಾ ಕೊಡ್ತೀರಾ? ಇಲ್ಲ. ಆ್ಯಂಡ್ ಬಿಗ್ ಬಾಸ್ ಒಂದಷ್ಟು ದಿನಗಳ ಕಾಲ ಪೋಸ್ಟ್ಪೋನ್ ಇಲ್ಲ. ಓಕೆ ಸರ್, ಈಗ ಸರ್ ಒಂದು ನಿಮಿಷ ಮೈಕ್. ಸರ್, ಈಗ ನೀವು ಅಮ್ಮನ ಹೆಜ್ಜೆ ಹಸಿರು ಹೆಜ್ಜೆ ಅಂತ ಹೇಳಿದ್ರಿ, ನನ್ನ ಕೈ ಕೆಳಗಿಂದಾಗಿ ಎಷ್ಟು ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತೀರಾ. ರಾಜಕೀಯಕ್ಕೆ ಬಂದರೆ ಮುಂದೆ ನೋಡೋಣ ಅಂತಿದ್ದೀರಾ. ರಾಜಕೀಯಕ್ಕೆ ಏನಾದರೂ ಪ್ಲಾನ್ ಇದೆಯಾ? ಗೊತ್ತಿಲ್ಲ. ಯೋಚನೆ ಇಲ್ಲ. ಅವಾಗ ಯೋಚನೆ ಮಾಡ್ತಾ ಇರ್ತಾರೆ ಕೆಲವರು. ಯಾರು ಬಿಡಿ. ಇಲ್ಲ, ಸಿದ್ದರಾಮಯ್ಯ ಅವ್ರ ಪಾಪ ಅವರು ಆಲ್ರೆಡಿ ಅವ್ರದೇ ತಲೆನೋವು ಶುರುವಾಯ್ತು. ನನಗೆ ಸೇರಿಸ್ಕೊಂಡು ಯಾಕೆ ನೋಡು, ಈ ಹ್ಯಾಡ್ ಅ ವೆರಿ ಬ್ಯೂಟಿಫುಲ್ ಚಾಯ್ಸ್. ಸಿದ್ದರಾಮಯ್ಯ ಅವ್ರಿಗೆ ನಾನು ಫಸ್ಟೇ ಹೇಳಿದ್ದೀನಿ, ನನಗೆ ಅವ್ರ ಮೇಲೆ ಭಾಳ ಆಧಾರವಾದ ಗೌರವ ಇದೆ. ಕಾರಣ ಏನಂತಂದರೆ, ಬೇರೆ ಯಾವ ಕೆಲಸಕ್ಕೂ ನಾನು ಅವ್ರ ಹತ್ರ ಹೋಗಿರೋದೇನಂತಂದರೆ, ನನಗೆ ಯಾವುದೇ ಒಂದು ಚಿಕ್ಕ ಕಾರ್ಯಕ್ರಮ ಮಾಡ್ತೀವಿ, ಯಾವುದೋ ಕ್ರಿಕೆಟ್ಗೆ ನೀವು ನೋಡ್ತೀನಿ. ನಾನು KCC ಮಾಡಿದಾಗ, ಮೊದಲನೇ ಸಾರಿ ಮಾಡಿದಾಗ ಅಲ್ಲಿವರೆಗೆ ಬಂದು ಫ್ಲಾಗ್ ಹಾಯ್ಸ್ ಮಾಡಿಕೊಟ್ಟು, ಆ್ಯಂಡ್ ಯಾವಾಗಲೂ ಅವ್ರ ಮನೆ ಹತ್ರ ಅವ್ರ ಗುರಿಗೆ ಹೋದಾಗ ಅವರು ಕರೆದು ಗೌರವ ಕೊಟ್ಟು ಕಾಫಿ ಕೊಟ್ಟು ಮಾತಾಡಿಸ್ತಾ ಇದ್ದಾಗ ಆ ವ್ಯಕ್ತಿ ಮೇಲೆ ನನಗೆ ತುಂಬ ಗೌರವ. ನನಗೆ ಪರ್ಸ್ನಲಾಗಿ ಏನೋ ಕೆಲಸ ಮಾಡಿಕೊಟ್ಟಿದ್ದಾರೆ ಅನ್ನೋ ಕಾಣ್ತಾ ಇದ್ದಾರೆ. ಅವ್ರು ಸಿಕ್ಕಿದಾಗ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ಅದನ್ನು ಮಾತಾಡ್ತಾರೆ ಅಷ್ಟೇ, ಬೇರೆ ಆಯ್ತು ಸರ್. ಚೆನ್ನಾಗಿದೆ ಸರ್. ಸೊ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅನ್ನೋಣ ಅಂದ್ಕೊಂಡೆ, ಬಟ್ ನಿಮಗೆ ಬೇಡ ಅಂತ ಅದಕ್ಕೆ ನಾನು ಹ್ಯಾಪಿ ಬರ್ಡೇನೆ ಅಂತ ಹೇಳ್ತೀನಿ. ನನ್ನ ಹೇರ್ ಸ್ಟೈಲು ಚೆನ್ನಾಗಿದೆ. ಆ್ಯಂಡ್ ನನ್ನ ಕ್ವಶನ್ ಏನು ಅಂತಂದರೆ, ನೀವು ಒಂದು ಪೋಸ್ಟ್ ಹಾಕಿದ್ರಿ, ಅಮ್ಮ ಇಲ್ಲದ ವರ್ಷ ಅಂತ ಪೋಸ್ಟ್ ಹಾಕಿದ್ರಿ. ಸೊ ಅಮ್ಮ ಆ ಟೈಮಲ್ಲಿ ಕಳೆದ ಒಂದಷ್ಟು ವರ್ಷಗಳಿಂದ ಆ ಹುಟ್ಟು ಹಬ್ಬದ ದಿನ ಅಮ್ಮನ ಜೊತೆ ಸೆಲೆಬ್ರೇಷನ್ ಯಾವ ರೀತಿಯಾಗಿ ಇತ್ತು? ಹೇಗೆ ಹೇಳಿ ತಿಳ್ಕೊಳ್ಳುವಂಥ ಕುತೂಹಲ. ಕಷ್ಟ ಆಗುತ್ತೆ ಸರ್. ನಾನು ಆದಷ್ಟು ಆ ಮನೆಯಲ್ಲಿ ನಾನು ಟೆರೆಸ್ಬಿಟ್ಟು ಇಳಿತಾನೆ ಇಲ್ಲ ಕೆಳಗಡೆ. ನನ್ನ ಒಟ್ಟಿಗೆ ಇರೋರಿಗೆ, ನನ್ನ ಇರೋ ಕೆಲ ಸ್ನೇಹಿತರಿಗೆ ಮಾತ್ರ ಗೊತ್ತು. ನನಗೆ ಕೆಳಗೆ ಇಳಿಯೋಕೆ ಆಗ್ತಾ ಇಲ್ಲ. ಖಾಲಿ ಮನೆ, ಖಾಲಿ ಕುರ್ಚಿ, ಅದು ಎಲ್ಲ ಜೀವನದಲ್ಲಿ ನಡೆಯೋದೇ ಸರ್. ನನ್ನ ಜೀವನ ಮಾತ್ರ ಅಂತ ಎಲ್ಲ ಜೀವನದಲ್ಲಿ ನಡೆಯುತ್ತೆ. ಎಲ್ಲರಿಗೂ ಆಗುವಂಥ ನೋವೇ ಇದು. ನನಗೋಸ್ಕರ ಬೇರೆಯವ್ರನ್ನೆಲ್ಲ ಕೇಳಿದ್ದೆ, ನನಗೋಸ್ಕರ ನಮಗೇನಾಗಿದೆ ಇವತ್ತು ಬೆಳಗ್ಗೆ ಅಂದರೆ ನಾರ್ಮಲ್. ಅದು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನಾನು ಯಾವತ್ತೂ ಒಂದು ಕಾಲಿಗೆ ಬೀಳಿದೆ, ಅಪ್ಪ ಅಮ್ಮ ಕಾಲಿಗೆ ಬೀಳಿದೆ, ಮನೆಯಿಂದ ಹೊರಗೆ ಹೋಗೋಲ್ಲ. ಹುಟ್ಟು ಹಬ್ಬದಿಲ್ಲ ಫಸ್ಟು ಅವ್ರ ಕಾಲಿಗೆ ಬಿದ್ದು ಏನೋ ಇರುತ್ತಲ್ಲ, ಅದು ಏನಾಗುತ್ತೆ, ಅದು ತುಂಬ ಕಷ್ಟ ಆಗ್ತದೆ. ಅದಕ್ಕೆ ನಾನು ಎಲ್ಲ ಅಭಿಮಾನಿಗಳ ರಿಕ್ವೆಸ್ಟ್ ಮಾಡ್ಕೊಂಡು ಮನೆ ಹತ್ರ ಬೇಡ ಅಂತ. ಹಾಗಂತ ಅಭಿಮಾನಿಗಳ ಮೇಲೆ ಅಥವಾ ನನ್ನ ಸ್ನೇಹಿತರ ಮೇಲೆ ನನಗೆ ಕಮ್ಮಿ ಪ್ರೀತಿ ಇದೆ ಅಂತ ಮನೆ ಹತ್ರ ಚೆನ್ನಾಗಿ ಬೇಡ. ಅದೊಂದು ಸಂಪ್ರದಾಯ ಅಂತಲೇ ಹೇಳ್ತಾರೆ. ಮನೆ ಹತ್ರ ಸದ್ದಿರಬಾರ್ದು, ಸದ್ದುಗಳು ಮಾಡಬಾರ್ದು, ಒಂದು ವರ್ಷ ಆಗಬೇಕಂತ ಅಂತ ಹೇಳ್ತಾರೆ. ಆ ಪದ್ಧತಿನೂ ನಾನು ಫಾಲೋ ಮಾಡಬೇಕು. ಈ ಕಡೆ ಇವ್ರಿಗೂ ಮನಸ್ಸಿಗೂ ನೋವಾಗ್ತಾ ನೋಡ್ಕೊಂಡು ಇವತ್ತು ಬೆಳಗ್ಗೆ ಬಂದು ನಾನೇನು ಪತ್ರ ಬರೆದಿರ್ಬೋದು, ನಾವೇನು ಮಾಡ್ತೀನಿ ಪ್ರೀತಿ ತಡೆಯೋಕ್ಕಾಗಲ್ಲ. ಇವತ್ತು ಬೆಳಗ್ಗೆ ಎಲ್ಲ ಕೂಗ್ತಾ ಇದ್ದೀನಿ ಮನೆ ಹತ್ರ. ಇಲ್ಲಿ ಯಾರಾದ್ರೂ ನಮ್ಮ ಹುಡುಗರು ಹೋಗ್ಬಿಟ್ಟು ಅಕಸ್ಮಾತ್ ಕೂಗಬೇಡಿ ಅಂತ ಹೇಳೋದ್ರೆ ಅದು ಹೊರಟಾಗಲ್ಲ ಅಂತ ನೋಡ್ಕೊಳಕ್ಕೆ ಆಗಲ್ಲ. ವೀಡಿಯೋ ಬೇಕಾಗುತ್ತೆ, ಅಲ್ಲೂ ಪ್ರಾಬ್ಲಮ್ ಆಗುತ್ತೆ. ಈ ಡೋಂಟ್ ನೋ ವಾಟ್ ಟು ಡೂ ಅಬೌಟ್ ಯುವರ್ ಮ್ಯಾರೇಜ್. ಲಾಸ್ಟ್ ಟೈಮ್ ಮ್ಯಾಕ್ಸ್ ಟೈಮಲ್ಲಿ ರಿಲೀಸ್ ಆಗಿತ್ತು. ಲಾಸ್ಟ್ ಟೈಮ್ ಅವ್ರು ಹೇಳಿದ್ದು ತುಂಬ ವೈರಲ್ ಆಗಿತ್ತು. ಅವತ್ತು ನನ್ನ ಬರ್ಡೇ ಸರ್, ಸೊ ನನ್ನ ಫ್ರೆಂಡ್ಸಿಗೆಲ್ಲ ಹೇಳ್ತೀನಿ ಟ್ರೀಟ್ ಹೇಳ್ಬೇಡಿ ಹೋಗಿ ಅಂತ. ಸೊ ಈ ಸಲಿನೂ ಅದೇ ಥರ ಹೇಳಾಗ ಡಿಸೆಂಬರ್ 15 ಬರ್ಡೇ ನೀವು ಹುಟ್ಟಿದಿನ ವಾವ್. ಲಾಸ್ಟ್ ಟೈಮ್ ಇದನ್ನೇ ಹೇಳಿದಾಗ ತುಂಬ ವೈರಲ್ ಆಗಿತ್ತು ಆ ವಿಡಿಯೋ. ಈ ಸತಿ ಎಲ್ಲಿ ನಿಮ್ಮ ಪಾರ್ಟಿ ಎಲ್ಲಿ ಹೇಳಿ ಬರೋಣ, ಇಲ್ಲ ಪಾರ್ಟಿ